ಅಲ್ಲಿವರೆಗೂ ಕೂಡ ನಾವು ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿರುವಂತದ್ದು. ಇನ್ನು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಿದೆ. ಗದಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದಿರುವಂತದ್ದು. ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಬಂದಾಗಿದೆ. ಗದಗದಲ್ಲೂ ಕೂಡ ಎಲ್ಲಾ ಮೆಡಿಕಲ್ ಶಾಪ್ಗಳು ಬಂದಾಗಿರುವಂತದ್ದು. ಗದಗದ ಸಾಕಷ್ಟು ಕಡೆ ಇನ್ನೂ ಓಪನ್ ಆಗಿಲ್ಲ ಮೆಡಿಕಲ್ ಶಾಪ್ಗಳು. ಬೆಳ್ಳಂಬೆಳಗ್ಗೆ ಓಪನ್ ಆಗ್ತಿದ್ದು ಮೆಡಿಕಲ್ ಶಾಪ್ಗಳು ಗದಗದಲ್ಲಿ, ಆದ್ರೆ ಇನ್ನೂ ಓಪನ್ ಆಗಿಲ್ಲ. 9 ಗಂಟೆ ಆಯ್ತು, ಇನ್ನೂ ಓಪನ್ ಮಾಡ್ಕೊಂಡಿಲ್ಲ. 9 ಗಂಟೆ ಕಳೆದು ಹೋಯ್ತು, ಮೆಡಿಕಲ್ ಶಾಪ್ಸ್ ಓಪನ್ ಆಗಿಲ್ಲ. ಈಗ ಜನಸಾಮಾನ್ಯರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಿದೆ. ಗದಗದಲ್ಲೂ ಕೂಡ ಬೆಳಗ್ಗೆನೆ ಓಪನ್ ಆಗಿರಬೇಕಾಗಿತ್ತು ಮೆಡಿಕಲ್ ಶಾಪ್ಗಳು, ಕ್ಲೋಸ್ ಆಗಿದೆ. ಇನ್ನು ಎಷ್ಟೋ ಜನಕ್ಕೆ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಇರುತ್ತೆ. ಆದ್ರೆ ಎಲ್ಲರೂ ಕೂಡ ಮೆಡಿಕಲ್ ಶಾಪ್ಗಳ ಮೇಲೆ, ಆ ಒಂದು ಗ್ರಾಮ ಅಥವಾ ಜಿಲ್ಲೆಯಲ್ಲಿ ಇರುವಂತಹ ಮೆಡಿಕಲ್ ಶಾಪ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇನ್ನು ಎಷ್ಟು ದಿನ ಇದು ಮುಂದುವರಿತಪ್ಪ ಅಂತ ಸಾಕಷ್ಟು ಗೊಂದಲ ಉಂಟಾಗ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ತರದ ಸಿಚುವೇಶನ್ಸ್ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಮೆಡಿಕಲ್ ಶಾಪ್ಸ್ ಬಂದಾಗಿದೆ ಅಂದ್ರೆ ಬೆಳಗ್ಗೆನೆ ಓಪನ್ ಆಗಿರ್ಬೇಕಿತ್ತು, ಇನ್ನೂ ಓಪನ್ ಆಗಿಲ್ಲ, 9 ಗಂಟೆ ಕಳೀತಾ ಬಂತು ಅಂತ ಜನ ಆತಂಕಕ್ಕೆ ಒಳಗಾಗಿರ್ತಾರೆ. ಇಲ್ಲಿ ನೇರವಾಗಿ ಮೆಡಿಕಲ್ ಶಾಪ್ ಮಾಲೀಕರುಗಳಿಗೆ ಜೊತೆಗೆ ಅದನ್ನ ಡಿಪೆಂಡೆನ್ಸಿ ಇಟ್ಕೊಂಡಿರುವಂತ ಸಾಮಾನ್ಯ ಜನತೆಗೆ ಹೊಡೆತ ಬೀಳ್ತಾ ಇದೆ. ಇನ್ನು ಈ ಫಾರ್ಮಸೀಸ್ ವಿರುದ್ಧ ಆನ್ಲೈನ್ನಲ್ಲಿ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ಸಂಘಟನೆಗಳು ದೂರನ್ನ ನೀಡ್ತಾ ಇರುವಂಥದ್ದು. ಇದಕ್ಕೇನೆ ಈ ಹೋರಾಟ ಎಷ್ಟು ತೀವ್ರತೆಯನ್ನು ಪಡ್ಕೊಂಡಿದೆ. ಇದಕ್ಕೆ ಪಾಠ ಕಲಿಸಲೇಬೇಕು ಅಥವಾ ಸರ್ಕಾರ ಇದಕ್ಕೆ ಉತ್ತರ ನೀಡಲೇಬೇಕು ಅಂತ ಗದಗದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಬೆಳಗ್ಗೆನೆ ಓಪನ್ ಆಗಿರಬೇಕಿತ್ತು, ಮೆಡಿಕಲ್ ಶಾಪ್ಸ್ ಓಪನ್ ಆಗಿಲ್ಲ. ಸಾಕಷ್ಟು ಕಡೆಗಳಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ. AIOCD ನಿರ್ಧಾರಕ್ಕೆ ನಮ್ಮ ಬೆಂಬಲವೂ ಇದೆ. ಮೆಡಿಕಲ್ ಶಾಪ್ಸ್ನ ಓಪನ್ ಮಾಡೋದು ಬೇಡ, ಈ ಮುಷ್ಕರಕ್ಕೆ ನಾವು ಕೂಡ ಬೆಂಬಲ ನೀಡೋಣ ಅಂತ ನಿರ್ಧಾರ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಗದಗದ ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮೆಡಿಕಲ್ ಶಾಪ್ಸ್ ಕ್ಲೋಸ್ ಆಗಿದೆ. ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥದ್ದು, ಅವರು ನಿರ್ದಿಷ್ಟಾವಧಿಯ ಮುಷ್ಕರವನ್ನ ನಾವು ಈ ಒಂದು ವಿಚಾರದಲ್ಲಿ ಮಾಡ್ತೀವಿ. ಈ ಫಾರ್ಮಸೀಸ್ ಅವರಿಗೆ ಅವಕಾಶವನ್ನ ನೀಡಿರುವಂಥದ್ದು ಆನ್ಲೈನ್ ನಲ್ಲಿ ಡ್ರಗ್ಸ್ ಅಥವಾ ಏನು ಮೆಡಿಸಿನ್ಸ್ ಅನ್ನ ಮಾರಾಟ ಮಾಡುವಂಥದ್ದಕ್ಕೆ, ಜೊತೆಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ನೀಡಿರೋದನ್ನ ಅದನ್ನ ಹಿಂಪಡೆಯಬೇಕು. ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಸಂಘಟನೆಗಳು ನಿರ್ಧಾರ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶರಣು ನೀಡ್ತಾರೆ. ಶರಣು, ಗದಗದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರುತ್ತೆ. ನಿರ್ದಿಷ್ಟಾವಧಿಯಲ್ಲಿ ಇದು ಮುಂದುವರಿತಾ ಹೋದ್ರೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ಬೋದು, ಏನು ಸದ್ಯದ ಪರಿಸ್ಥಿತಿ ಅಂತ? ಹೌದು ಗಾಯತ್ರಿ, ಗದಗ ಜಿಲ್ಲೆಯಾದ್ಯಂತ ಈಗಾಗಲೇ ಎಲ್ಲಾ ಮೆಡಿಕಲ್ ಶಾಪ್ಗಳನ್ನ ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘ ಹಾಗೂ ದಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ ನಿಂದ ಏನು ಬಂದ್ ಕರೆಯನ್ನು ನೀಡಲಾಗಿತ್ತು. ಆ ಪ್ರಕಾರವಾಗಿ ಇಂದು ಎಲ್ಲಾ ಮೆಡಿಕಲ್ ಶಾಪ್ಗಳು ಗದಗ ಜಿಲ್ಲೆಯಾದ್ಯಂತ ಬಂದ್ ಆಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಔಷಧಿಗಳ ಆನ್ಲೈನ್ ಮಾರಾಟ ಕೂಡಲೇ ನಿಲ್ಲಿಸಬೇಕು, ನಕಲಿ ಔಷಧಿಗಳ ಹಾವಳಿಯನ್ನ ತಡೆಗಟ್ಟಬೇಕು, ಹಾಗೂ ಕಾರ್ಪೊರೇಟ್ ಕಂಪನಿಗಳೇನು ರಿಯಾಯಿತಿ ದರದಲ್ಲಿ ಔಷಧಿಗಳನ್ನ ಮಾರಾಟ ಮಾಡ್ತಿದ್ದಾರೆ ಅದನ್ನೆಲ್ಲ ವಿರೋಧಿಸಿ ಎಂದು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಗದಗ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಮೆಡಿಕಲ್ ಶಾಪ್ಗಳನ್ನ ಈಗಾಗಲೇ ಬಂದ್ ಮಾಡಿ ಮೆಡಿಕಲ್ ಶಾಪ್ನ ಮಾಲೀಕರು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಬೆಳಗ್ಗೆ ಏನು ಮೆಡಿಕಲ್ ಶಾಪ್ಗಳು ಓಪನ್ ಆಗ್ತಾ ಇದ್ವು, ಔಷಧಿ ಕೊಳ್ಳಕ್ಕೆ ಜನರು ಕೂಡ ಬರ್ತಾ ಇದ್ರು, ಅವ್ರಿಗೆ ಇದೀಗಾಗ್ಲೇ ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ದಿನ ಮಾತ್ರ ಈಗ ಮೆಡಿಕಲ್ ಶಾಪ್ಗೆ ಸಾಂಕೇತಿಕವಾಗಿ ಬಂದ್ ನೀಡ್ತಾರೆ. ಇದು ಮುಂದುವರೆದ್ರೆ ಎಲ್ರಿಗೂ ತೊಂದರೆ ಕಟ್ಟಿಟ್ಟ ಬುತ್ತಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದೀಗಾಗ್ಲೇ ಜನರು ಕೂಡ ಬೆಳಗ್ಗೆನೆ ಎಷ್ಟೋ ಔಷಧಿಗಳನ್ನ ಕೊಂಡ್ಕೊಳ್ಳಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ದೃಶ್ಯಾವಳಿಗಳಲ್ಲಿ ನೋಡಿದ್ವಿ, ಎಷ್ಟೋ ಜನ ಡಾಕ್ಟರ್ ಚೀಟಿಗಳನ್ನ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಮೆಡಿಕಲ್ ಶಾಪ್ ಕಡೆ ಬರ್ತಾ ಇದ್ರು. ಆದ್ರೆ ಮೆಡಿಕಲ್ ಶಾಪ್ ತೆಗೆದೇ ಇರೋದನ್ನ ನೋಡಿ ವಾಪಸ್ ಹೋಗ್ತಾ ಇದ್ರು. ಹಾಗಾಗಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದ್ರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಮೆಡಿಕಲ್ ಶಾಪ್ ಏನು ಔಷಧಿ ವ್ಯಾಪಾರಿಗಳ ಸಂಘ ಏನ್ ಹೇಳ್ತಾ ಇದೆ ಅಂತಂದ್ರೆ, ಆನ್ಲೈನ್ ಅಲ್ಲಿ ಏನು ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಆ ಔಷಧಿ ಮಾರಾಟವನ್ನ
ಏನು ಬಂದ್ ಮಾಡ್ಬೇಕು. ಆನ್ಲೈನ್ ನಲ್ಲಿ ಔಷಧಿ ಮಾರಾಟ ಮಾಡೋದ್ರಿಂದಾಗಿ ಔಷಧಿ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಮೆಡಿಕಲ್ ಶಾಪ್ಗಳನ್ನ ನಾವು ಇಟ್ಕೊಂಡು ಕಂಪನಿಗಳಿಂದ ನಾವು ಮೆಡಿಸಿನ್ಗಳನ್ನ ತರಿಸಿ ಅದನ್ನ ಯಾರಿಗೆ ಇಲ್ಲಿ ಬಂದಂತಹ ರೋಗಿಗಳಿಗೆ ಅದನ್ನ ನಾವು ಕೊಡ್ತಾ ಇದ್ವಿ. ಆದ್ರೆ ಆನ್ಲೈನ್ ನಲ್ಲಿ ಇದೀಗಾಗ್ಲೇ ಮೆಡಿಕಲ್ ಶಾಪ್ ಆನ್ಲೈನ್ ನಿಂದಾಗಿ ಇದೀಗಾಗ್ಲೇ ಮುಚ್ಚುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಕೂಡಲೇ ಔಷಧಿಗಳ ಆನ್ಲೈನ್ ಮಾರಾಟ ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದು ಕೂಡ ಉಂಟು. ಎಸ್, ಥ್ಯಾಂಕ್ ಯು ಶರಣು ನಿಮ್ಮೆಲ್ಲ ಮಾಹಿತಿಗಾಗಿ. ತುಮಕೂರಿಗೂ ಕೂಡ ಮೆಡಿಕಲ್ ಶಾಪ್ ಮುಷ್ಕರದ ಎಫೆಕ್ಟ್ ತಟ್ಟಿದೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದಿಂದ ಬಂದ್ಗೆ ಕರೆ ನೀಡಿರುವಂತದ್ದು. ತುಮಕೂರಿನಲ್ಲೂ ಖಾಸಗಿ ಔಷಧಿ ವ್ಯಾಪಾರಿಗಳು ಬಂದ್ ಮಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 2,000 ಮೆಡಿಕಲ್ ಶಾಪ್ಗಳು ಇದೆ. ಜನೌಷಧಿ ಹೊರತುಪಡಿಸಿ ಖಾಸಗಿ ಮೆಡಿಕಲ್ ಸ್ಟೋರ್ಗಳನ್ನ ಬಂದ್ ಮಾಡಲಾಗಿದೆ. ಕೇವಲ ತುರ್ತು ಸೇವೆಗೆ ಮಾತ್ರ ಖಾಸಗಿ ಶಾಪ್ಗಳಲ್ಲಿ ಔಷಧಿಯನ್ನ ವಿತರಣೆ ಮಾಡಲಾಗ್ತಾ ಇರುವಂತದ್ದು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಔಷಧಿ ಕೇಂದ್ರಗಳು ಓಪನ್ ಆಗಿದೆ. ತುಮಕೂರಿಗೂ ಕೂಡ ಈ ಒಂದು ಎಫೆಕ್ಟ್ ತಟ್ಟಿದೆ.